ನೋಡು, ನಾನು ಬರೋ ಅಷ್ಟರಲ್ಲಿ ಎಲ್ಲ ಪಾತ್ರೆ ತೊಳೆದಿರ್ಬೇಕು. ಇಲ್ಲ ಅಂದರೆ ಒಂಟಿ ಕಾಲಲ್ಲಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಏನು ಮಾಡ್ತಾ ಇದೆಯಾ? ಏನಿಲ್ಲ, ಹಾಗೆ ಟೈಮ್ ಪಾಸ್ ಮಾಡ್ತಾ ಇದೆಯಾ? ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಬಾರ್ಬಿ ಡಾಲ್ ಥರ ಇದ್ದೋಳು ನೀನು ಟೆಡಿ ಬೇರ್ ಥರ ಬಿಟ್ಟಿದ್ಯಾ. ಬಾ, ಎಲ್ಲ ಇಳಿಸ್ತೀನಿ. ಬಾ. ಈ ಪಾತ್ರೆ ತೊಳೆಯೋದನ್ನ ಅದು ಯಾರು ಕಂಡುಹಿಡಿದ್ರೋ ಏನೋ, ಎಷ್ಟು ತೊಳೆದ್ರೂ ಮುಗಿತಾನೇ ಇಲ್ಲ. ತೊಳೆದು ನನ್ನ ನೇಲ್ ಪಾಲಿಶ್ ಎಲ್ಲ ಹೊಟ್ಟೆ ಹೋಯ್ತು. ಅಲ್ಲ, ನನಗೆ ಇಷ್ಟು ಕಷ್ಟದ ಕೆಲಸ ಕೊಟ್ಟಿದ್ದಾರೆ ಅಂದರೆ ಇನ್ನು ಲಕ್ಷ್ಮಿ ಅಕ್ಕಂಗೆ ಗೆಟಪ್ ಏನೋ ಹಾಕಿ ನಿಲ್ಸಿದ್ದಾರೆ, ಆದರೆ ಏನು ಕೆಲಸ ಕೊಡ್ತಾರೋ ಏನೋ. ಏನು ಮುಖ ನೋಡ್ತಾ ಇದೆಯಾ? ಬಟ್ಟೆ ಹೋಗಿ ಸ್ಟಾರ್ಟ್ ಮಾಡು. ಏನು, ನಾನು ಬಟ್ಟೆ ಒಗಿಬೇಕಾ? ಇನ್ನೇ ನಿಮ್ಮ ಮಾವ ಬಂದೋಗಿತಾರ ನೋಡಿ, ಮಾವಾಗಿವ ಅಂದರೆ ಸರಿ ಇರಲ್ಲ. ನೀನೇನು ಬಡ್ಕೊಂಡ್ರು ಇಲ್ಲಿ ಯಾರೂ ಬರಲ್ಲ. ಯಾರಾದರೂ ಬಂದರೂ ನನ್ನನ್ನು ಯಾರೂ ಕೇಳಲ್ಲ. ಯಾಕಂದ್ರೆ ಇದು ಲೀಲನ್ ಸಾಮ್ರಾಜ್ಯ. ಬಟ್ಟೆಗಳು ಹೇಗಿರ್ಬೇಕು ಅಂದ್ರೆ ನನ್ನ ಸ್ಕಿನ್ ಕಲರ್ ತರ ಬೆಳ್ಳಗೆ ಹೊಳಿತಾ ಇರಬೇಕು. ಅದನ್ನೆಲ್ಲ ನೀಟಾಗಿ ಒಣಗಿಸಿ ಐರನ್ ಮಾಡಿ ಅವ್ರವ್ರ ಕ್ಲೋಸೆಟ್ಟಲ್ಲಿ ಜೋಡಿಸ್ಬಿಡು. ಅರ್ಥ ಆಯ್ತಾ? ಏನು ತಮಾಷೆ ಮಾಡ್ತಿದ್ದೀರಾ? ನಾನು ತವ್ರ ಮನೆಯಲ್ಲೇ ಕೆಲಸ ಮಾಡ್ದೋಳಲ್ಲ, ಇನ್ನಿಲ್ಲಿ ಮಾಡ್ಬಿಡ್ತೀನಾ? ಪಾಪ ಸರು ಹೆದರ್ಕೊಂಡು ನೀವು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಹೇಳಿರ್ಬೋದು, ಆದ್ರೆ ನಾನು ಈ ಲಕ್ಷ್ಮಿ ಅಷ್ಟು ಈಸಿಯಾಗಿ ಯಾರಿಗೂ ಬಗ್ಗಲ್ಲ. ಬಗ್ಗಲ್ವಾ? ಬಗ್ಸೋದು ಹೇಗಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕೆಲಸ ಮಾಡಲ್ಲಾದ್ರೆ ಬಿಟ್ಬಿಡ್ತೀನಾ? ಅದೇ ಹೊಡೆಬಿಡಿ, ಅತ್ತೆ ಏಜೆಗೆ ಹೇಳ್ತೀನಿ. ಏನು ಏಜೆಗೆ ಚಾಡಿ ಹೇಳ್ತೀಯಾ? ಅದೇ ಹೊಡೆಬಿಡಿ. ನಿಮ್ಮ ಮಾವನೇ ನನಗೆ ಪವರ್ ಕೊಟ್ಟಿರೋದು, ನನಗೆ ಎದುರು ಮಾತಾಡ್ತೀಯಾ? ಹೊಡೆಬಿಡಿ. ನನಗೆ ಎದುರು ಮಾತಾಡ್ತೀಯಾ? ಮಾಡ್ತೀಯಾ ಇಲ್ವಾ? ಮಾಡ್ತೀನಿ. ಹಾಗ್ಬಾ ದಾರಿಗೆ. ನನ್ನನ್ನೇ ಎಡವಟ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ನಿಮಗೆಲ್ಲ ಎರಡೆರಡು ಕೊಟ್ಟು ನಿಮ್ಮ ಕೈಲಿ ಕೆಲಸ ಮಾಡಿಸ್ತೀನಿ ಅಂತ ನೋಡ್ತಾರಿ. 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲ ಬಟ್ಟೆ ಒಗೆದು ಒಣಗಾಕಿದ್ರೆ ಸರಿ. ಇಲ್ಲ ಅಂದರೆ ಮನೆ ಸುತ್ತ ಮಂಡಿಗಾಲಲ್ಲಿ 108 ಪ್ರದಕ್ಷಿಣೆ ಹಾಕ್ಸ್ತೀನಿ. ಸ್ಟಾರ್ಟ್ ಮಾಡು. ಬಟ್ಟೆ ಎಲ್ಲ ಒಗ್ದು ಸುಸ್ತಾಗೋಗಿದೆ. ಇವತ್ತು ರಾತ್ರಿ ಸರು ಕೈಲಿ ಆಯಿಲ್ ಮಸಾಜ್ ಮಾಡಿಸ್ಕೋಬೇಕು. ಅಕ್ಕ, ಏನೇ ಇದು ನಿನ್ನ ಗತಿ? ನನ್ನ ಗತಿ ಅಲ್ವೇ, ನನ್ನ ತಿಥಿ.
ಬಟ್ಟೆ ಎಲ್ಲ ಒಗ್ದು ಒಗ್ದು ಮೈಕೆ ಎಲ್ಲ ನೋವು ಬಂದಿದೆ. ನಾನೇನಾದರೂ ಹೀಗೆ 3 ದಿನ ಕೆಲಸ ಮಾಡಿದ್ರೆ ಫುಲ್ ಬಿದ್ದೋಗ್ತೀನಿ. ಅಲ್ಲ ಅಕ್ಕ, ಅತ್ತೆಮ್ಮ ಅಂತ ಕರೆಯೋ ನಮ್ಗೆ ಈ ಪರಿಸ್ಥಿತಿ. ಇನ್ ದುರ್ಗಾ ಅಕ್ಕ ನಾನು ಅತ್ತೆ ಅಂತ ಕರೆಯೋದೇ ಇಲ್ಲ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಿರುತ್ತೋ ಏನೋ. ಬಾರೆ ಅಕ್ಕ ನೋಡೋಣ. ಹೋಗ್ಸರು, ನನ್ನ ಕೈ ಶಕ್ತಿ ಇಲ್ಲ, ನಾನು ಬರಲ್ಲ. ಬಾ ಅಕ್ಕ, ಬಾರೆ ಬಾ. ಸರು, ಬಟ್ಟೆ ಒಗ್ದು ಒಗ್ದು ಒಂದು ಹೆಜ್ಜೆನೂ ಎತ್ತಿಡಕ್ಕಾಗ್ತಿಲ್ವೇ? ಅಯ್ಯೋ, ನನಗೂ ಅಷ್ಟೆ. ಪಾತ್ರೆ ತೊಳೆದು ಕೈ ಬೆರಳೆಲ್ಲ ನೋವಾಗ್ಬಿಟ್ಟಿದೆ ಅಕ್ಕ. ಕಾಲೆಲ್ಲ ನೋವಾಗಿದೆ ನಿಂತು. ದುರ್ಗಾ ಅಕ್ಕನ ಹತ್ರ ಹೋಗೋದಕ್ಕೂ ಶಕ್ತಿ ಇಲ್ಲಂಗೆ ಆಗ್ಬಿಟ್ಟಿದೆ. ನಾವೆಷ್ಟು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಜಾಲಿಯಾಗಿದ್ವಿ. ಅವಳು ಬಂದಮೇಲೆ ನಮ್ಮ ಲೈಫ್ ಎಲ್ಲ ಸ್ಪಾಯ್ಲ್ ಆಗೋಗಿದೆ. ಬಯಸಿ ಪಡ್ಕೊಂಡಿರೋ ಭಾಗ್ಯ ಅಲ್ವಾ ಅಕ್ಕ? ಏನು ಮಾಡೋಕ್ಕಾಗುತ್ತೆ ಹೇಳು? ಇದಕ್ಕೇನೇ ಪರಿಹಾರ? ಪರಿಹಾರನಾ? ಪರಿಹಾರ ಅಲ್ಲಿ ಕಾಣಿಸ್ತಿದೆ ನೋಡು. ವಾ, ಅಯ್ಯೋ, ಏಜೆ ಏಜೆ ಏನಿದೆ ನಿಮ್ಮ ಅವತಾರ? ಆ ಲೀಲಾಯಿಂದ ನಾವು ಅವತಾರ್ ಮೂವಿಲಿ ಬರೋ ಕ್ಯಾರೆಕ್ಟರ್ಗಳ ತರ ಆಗ್ಬಿಟ್ಟಿದೀವಿ ಏಜೆ. ಆ ಲೀಲಾ ನಮಗೆ 5 ನಿಮಿಷನೂ ಕೂತ್ಕೊಳ್ಳೋಕೆ ಬಿಡ್ತಿಲ್ಲ. ಕೆಲ್ಸದ ಮೇಲೆ ಕೆಲಸ ಕೊಡ್ತಿದ್ದಾಳೆ. ವಾ, ಲೀಲಾ ನಿಮಗೆ ಕೆಲಸ ಕೊಡ್ತಾಳೆ? ಹೌದು ಏಜೆ. ಪಾತ್ರೆ ತೊಳಿ ಅಂತಾರೆ, ಪಾತ್ರೆ ತೊಳೆದ್ರೆ ಕಸ ಗುಡ್ಸು ಅಂತಾರೆ, ಕಸ ಗುಡ್ಸಿದ್ರೆ ಒರ್ಸು ಅಂತಾರೆ, ಒರ್ಸಿದ್ರೆ ಇನ್ನೇನೋ ಕೆಲಸ ಹೇಳ್ತಾರೆ. ಪಾತ್ರೆ ತೊಳೆದು ನೇಲ್ ಪಾಲಿಶ್ ಎಲ್ಲ ತೊಳ್ದೋಗ್ಬಿಟ್ಟಿದೆ ಏಜೆ. ಸಾಕಾಗಿ ಹೋಗಿದೆ. ಇದೇ ಥರ ಇನ್ನು ಸ್ವಲ್ಪ ದಿನ ಹೀಗೆ ಕೆಲಸ ಮಾಡಿದ್ರೆ ನಾವು ಸೀದಾ ಕೋಮಾಗ ಹೋಗ್ಬಿಡ್ತೀವಿ. ನೀವೇ ನಮ್ಮನ್ನು ಕಾಪಾಡಬೇಕು. ನಾನು ಹೇಗೆ ಕಾಪಾಡಲಿ? ಹೇಗೆ ಅಂತ ಕೇಳ್ತಿದ್ದಾರಲ್ಲ ಈಜೆ. ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ? ನೀವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ನಾನು ಮನ್ಸು ಮಾಡಿದ್ರೇನ? ಅದೇ ಆ ಲೀಲಾಗೆ ಅಧಿಕಾರ ಕೊಟ್ಟಿರೋದಕ್ಕೆ ತಾನೇ ಅವಳಿಗೆಲ್ಲ ಆಡ್ತಿರೋದು. ಸೊ ಕೊಟ್ಟಿರೋ ಪವರ್ನ ವಾಪಸ್ ತಗೊಂಬಿಡಿ. ನೋ, ಅದು ಸಾಧ್ಯ ಇಲ್ಲ. ಯಾಕೆ? ಈಗ ನೀವು ರಾಜಕೀಯನೇ ತಗೊಳ್ಳಿ. ಒಂದು ಪಕ್ಷನ ವೋಟ್ ಮಾಡಿ ಅಧಿಕಾರ ಕೊಟ್ಟ ಮೇಲೆ ಒಂದೇ ದಿನದಲ್ಲಿ ಅಧಿಕಾರದಿಂದ ಇಳಿಸಿದಾರ? ಇಲ್ಲ. ಮತ್ತೆ ನಾನು ಹೇಗೆ ಇಳಿಸ್ಲಿ? ಟೈಮು ಸಿಚುವೇಶನು ಬರಬೇಕಲ್ವ ಅದಕ್ಕೆ. ಈಗ ನಾನು ಅಧಿಕಾರ ಕೊಟ್ಟಾಗಿದೆ, ಕಾರಣ ಇಲ್ಲದೆ ನಾನು ಅದನ್ನು ವಾಪಸ್ ತಗೊಳಕ್ಕಾಗಲ್ಲ. ದಿಸ್ ಇಸ್ ಫ್ಯಾಕ್ಟ್. ಅಲ್ಲ, ಅಟ್ಲೀಸ್ಟ್ ಆ ಲೀಲಾಗ ನಮಗೆ ಕೆಲಸ ಕೊಟ್ಬಿಡಿ ಅಂತ ಆದರೂ ಹೇಳಿ. ಒಂದ್ಸತಿ ಅಧಿಕಾರ ಕೊಟ್ಟ ಮೇಲೆ ಅಧಿಕಾರನ ಹೀಗೆ ಮಾಡು ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಫ್ರೀಡಮ್ ಕೊಡಬೇಕು. ಅಂದ್ರೆ ನೀವೇನು ಮಾಡೋಕ್ಕಾಗಲ್ವಾ? ನೋ, ಬಟ್ ನೀವು ಮಾಡ್ಬೋದು. ಏನು? ಲೀಲಾ ಏನು ಹೇಳ್ತಾಳೋ ಅದನ್ನ ಸೈಲೆಂಟಾಗಿ ಮಾಡ್ಬಿಡು. ಪ್ರಾಬ್ಲಮ್ ಸಾಲ್ವ್. ಕಾಂಟ್ ಹೆಲ್ಪ್, ಬೇರೆ ದಾರಿ ಇಲ್ಲ. ಹಾಗೆ ಯಾರು ನನ್ನ ಬಂದು ಮಾತಾಡಿಸಿ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ. ಯಾಕೆ? ಲೀಲಾ ನನಗೆ ಕೊಟ್ಟಿರೋ ಕೆಲಸ ಮುಗಿಸ್ಬೇಕು. ಪಾತ್ರೆ, ಬಟ್ಟೆ,
ಖಾಯಂ. ಇನ್ನು ಉಳಿದಿರೋದು ದುರ್ಗಾ ಬಾ. ಅಕ್ಕ ಅಕ್ಕ ದುರ್ಗಾ ಅಕ್ಕ. ನಿಮ್ಮಿಬ್ರಿಗೂ ಕೊಟ್ಟಿದ್ದ ಕೆಲಸ ಮುಗೀತಾ? ಮುಗೀತು ನಮ್ಮತ್ತೆ ನಿಮಗೆ ಎಂತ ಕೆಲಸ ಕೊಟ್ಟಿದ್ದಾರೋ ಏನೋ ಅಂತ ನೋಡೋದಕ್ಕೆ ಅಂತ ನಾವಿಬ್ರು ಬಂದ್ವಿ. ನೋಡಿದ್ಮೇಲೆ ಅರ್ಥ ಆಯ್ತು ಬಿಡಿ, ನಿಮ್ಗಿಂತ ನಮ್ಗೆ ಎಷ್ಟೋ ವಾಸಿ. ಅಕ್ಕ, ನಮ್ಮ ಪರಿಸ್ಥಿತಿ ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ರೆ ನಿಮ್ಮ ಪರಿಸ್ಥಿತಿ ICU ವಾರ್ಡ್ನಲ್ಲಿದೆ. ಅಕ್ಕ, ಹೇಗಿದ್ದೋರು ಹೇಗಾಗ್ಬಿಟ್ರಿ. ನಿಮ್ಮನ್ನು ನೋಡಿದ್ರೆ ನಮಗೆ ದುಃಖ ತಡ್ಕೊಳಕ್ಕಾಗ್ತಿಲ್ಲ. ಪಾಪ, ನೀವದು ಹೇಗೆ ತಡ್ಕೊಂಡಿದ್ದೀರೋ ಏನೋ. ಆದರೂ ನಿಮಗೆ ಈ ಗತಿ ಬರಬಾರ್ದಿತ್ತು. ಹೇಗಿದ್ದೋರು ಹೇಗಾಗ್ಬಿಟ್ರಿ. ನಂಗ ಲೀಲಾ ಇಷ್ಟೆಲ್ಲ ಕೆಲಸ ಕೊಟ್ಟಿರೋದು ಬೇಜಾರಾಗ್ತಿಲ್ಲ. ನೀವಿಬ್ರು ಮಾತ್ಗೂ ಹೇಗಿದ್ದವ್ರು ಹೇಗಾಗ್ಬಿಟ್ರಿ ಅಂತ ಮಾತಾಡ್ತಿದ್ರಲ್ಲ, ಅದಕ್ಕೆ ನನ್ನ ಹೊಟ್ಟೆ ಉರಿತಾ ಇದೆ, ಅದಕ್ಕೆ ಕೋಪ ಬರ್ತಾ ಇದೆ. ಹೋಗ್ಲಿ ಬಿಡಿ ಅಕ್ಕ, ಏನ್ ಮಾಡಕ್ಕಾಗತ್ತೆ, ಎಲ್ಲ ನಮ್ಮ ಹಣೆ ಬರ. ಆದ್ರೂ ನೀವ್ ಕೋಪನ ಅದ್ ಹೇಗ್ ತಡ್ಕೊಂಡಿದ್ದೀರೋ ಏನೋ. ಆಗ್ತಿಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಕೋಪನೆಲ್ಲ ಕೆಲ್ಸದ ಮೇಲೆ ತೀರಿಸ್ಕೊತಾ ಇದ್ದೀನಿ. ಅಲ್ಲ ಅಕ್ಕ, ಅವಳು ಏಜೆಗೆ ಅದ್ ಏನ್ ಮೋಡಿ ಮಾಡಿದಾಳೋ ಏನೋ. ಏಜೆ ಹತ್ರ ಮಾತಾಡಿದ್ರು ಯೂಸೇ ಆಗ್ತಿಲ್ವಲ್ಲ ಅಕ್ಕ. ಹೆಲೋ ಕೆಲಸ ಮಾಡಿದ್ಬಿಟ್ಟು 3 ಜನ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ಇಲ್ಲ ಅತ್ತೆ, ನಾನು ಈ ಬಾತ್ರೂಮ್ ಕ್ಲೀನ್ ಮಾಡಿದ್ದಾಯ್ತು, ಆ ಬಾತ್ರೂಮ್ ಕ್ಲೀನ್ ಮಾಡೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಲಕ್ಷ್ಮೀ ಸರಸ್ವತಿನೇ ಬಂದು ಡಿಸ್ಟರ್ಬ್ ಮಾಡ್ಬಿಟ್ರು. ಇಲ್ಲ ಅತ್ತೆ, ನೀವ್ ಕೊಟ್ಟಿದ್ ಕೆಲ್ಸ ಎಲ್ಲಾನು ಮುಗ್ದೋಯ್ತು ನಂದು. ನಿಮ್ಮ ಕೆಲಸನೂ ಆಯ್ತು, ಅದಕ್ಕೆ ಬಂದೆ. ಒಂದ್ ಕೆಲಸ ಆಗ್ಬಿಟ್ರೆ ಎಲ್ಲ ಕೆಲಸ ಮುಗಿತು ಅನ್ಕೊಂಡ್ಬಿಟ್ರಾ? ಇನ್ನು ಬೇಜಾನ್ ಕೆಲಸ ಇದೆ. ಲಕ್ಷ್ಮಿ, ನೀನ್ ಹೊರ್ಗಡೆ ಹೋಗಿ 10 kg ಅಕ್ಕಿ ತಗೊಂಡ್ ಬಂದು ಅದನ್ನ ತೊಳೆದು ಒಣಗಿಸಿ ಬೀಸಿಸ್ಕೊಂಡು ತಗೊಂಡ್ ಬಾ. ರಾತ್ರಿ ಅಕ್ಕಿ ರೊಟ್ಟಿ ಮಾಡುವಂತೆ. ವಾಟ್? ನಾನು ಮಿಲ್ಗೆ ಹೋಗಿ ಹಿಟ್ಟು ಬೀಸಿಸ್ಕೊಂಡ್ ಬರ್ಬೇಕಾ? ನೋಡ್ದಾರಲ್ಲ ಏನನ್ನಲ್ಲ, ಏನಿದ್ರು ಒಳಗಡೆ ಇದ್ರೆ ಕೆಲಸ ಕೊಡಿ. ಹೊರಗಡೆ ಕೆಲಸ ನನ್ನ ಕೈಲಾಗಲ್ಲ. ಆಗಲ್ವಾ? ಆಗಲ್ಲ. ಇದೇ ಮಾತಾ? ಹೌದು. ನನಗೆ ಎದುರುತ್ರ ಕೊಡ್ತೀಯಾ? ನನ್ನ ಮುಂದೆನೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀಯಾ? ಆಗಲ್ವಾ? ಆಗಲ್ಲ. ಆಗತ್ತೆ 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 ಆಗತ್ತೆ. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ದುರ್ಗಕ್ಕ, ಸರು, ನೀವಿಬ್ರು ಇದೇ ಡ್ರೆಸ್ನಲ್ಲಿ ಇದ್ದೀರಾ? ಯಾಕೆ, ಏನಾಯ್ತು? ಅಯ್ಯಯ್ಯೋ, ನಾವೆಲ್ಲ ನಾರ್ಮಲ್ ಆಗೇ ಇದೀವಾ? ಅಲ್ಲಿಲ್ಲ, ನಮ್ಗೇನು ಕೆಲಸ ಕೊಟ್ಟಿಲ್ವಾ? ಹಾಗಾದ್ರೆ ನಾನು ಇಷ್ಟೊತ್ತು ಕಂಡಿದ್ದ ಕನಸು ಸದ್ಯ ಭಯ ಆಗೋಗ್ಬಿಟ್ಟಿತ್ತು.
ಏನಾಗಿದೆ ನಿನ್ಗೆ? ಯಾಕೆ ಈ ತರ ಹುಚ್ಚುಚ್ಚಾಗಾಡ್ತಾ ಇದ್ಯಾ? ಅಕ್ಕ ಎಂತ ಕನ್ಸು ಗೊತ್ತಾ? ಕನ್ಸಲ್ಲಿ ನಾನು, ನೀವು, ಸರಸ್ವತಿ ಎಲ್ಲ ಕೆಲ್ಸದವ್ರ ಥರ ಇದ್ವಿ. ಆಯ್ತು. ಕನ್ಸೆ ಇಷ್ಟು ಭಯಂಕರವಾಗಿದೆ, ಇನ್ನಿದೇನಾದ್ರೂ ರಿಯಲ್ ಆಗ್ಬಿಟ್ರೆ? ರಿಯಲ್ ಆಗಲ್ಲ. ರಿಯಲ್ ಆಗಕ್ ನಾನು ಬಿಡೋದು ಇಲ್ಲ. ನಾವ್ ಈ ಮನೆಗೆ ಯಂಗೆಸ್ಟ್ ಅತ್ತೆ ತರಬೇಕು, ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇತಿಹಾಸ ಏನೋ ಸೃಷ್ಟಿ ಆಗಿದೆ, ಆದ್ರೆ ನಮಗ್ ಯಾರು ಬೇಡವೋ, ಯಾರನ್ನ ಕಂಡ್ರೆ ನಮ್ಗೆ ಆಗೋದಿಲ್ವೋ ಅವ್ರು ಈ ಮನೆಗೆ ಅತ್ತೆ ಸ್ಥಾನಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಗಿದೆ. ಹೌದಕ್ಕ, ಇಷ್ಟೆಲ್ಲ ಆದ್ಮೇಲೆ ನಾವು ಸುಮ್ಮನಿರಬಾರ್ದು. ಸುಮ್ಮನಿರಲ್ಲ. ಅವಳು ಎಷ್ಟು ಬೇಗ ತಪ್ಪು ಮಾಡ್ತಾಳೋ ಅಷ್ಟು ಬೇಗ ಅವಳ ಅಧಿಕಾರನ ಕಳ್ಕೊತಾಳೆ. ಆದಷ್ಟು ಬೇಗ ನಾವು ಅವಳ ಕೈಯಲ್ಲಿ ತಪ್ಪು ಮಾಡಿಸ್ತೀವಿ. ಹೌದು, ಏಜೆ ಕೈಯಲ್ಲಿ ಅವಳು ತಕ್ಕ ಶಿಕ್ಷೆ ಕೊಡಿಸ್ತೀವಿ. ಈ 3 ಜನ ಸೊಸೆಂದ್ರನ್ನ ಎದುರು ಹಾಕೊಂಡಿರೋ ಅತ್ತೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ. ಹೌದು, ಪ್ರಪಂಚಕ್ಕೆ ತೋರಿಸ್ತೀವಿ. ಏನು? ನಿಮ್ಗೋಸ್ಕರ ಕರ್ಬೂಜ, ವಾಟರ್ ಮೆಲನ್, ಮಜ್ಜಿಗೆ, ಗ್ಲೂಕೋಸ್, ಟೀ ಎಲ್ಲ ನಿಮ್ಗೋಸ್ಕರ ತಂಪಾಗಿರ್ಲಿ ಅಂತ. ಏನಿವತ್ತು ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ? ಅದೇ ನಿಮ್ಗೆ ಅಧಿಕಾರ ಸಿಕ್ಕಿದೆ ಅಂತ ಗೊತ್ತಾಯ್ತು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಮೇಡಮ್. ಲೆವೆಲ್ ಚೇಂಜ್ ಆಗ್ತಿದ್ದಂಗೆ ನಮ್ಮ ಟ್ರೀಟ್ಮೆಂಟು ಚೇಂಜ್ ಆಗಬೇಕಲ್ವಾ ಮೇಡಮ್? ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್. ಓ ಹಾಗಾ? ಹ್ಞೂ ಮೇಡಮ್. ಈಗ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ಭರವಸೆಯಿಂದ ಇವತ್ತಿಂದ ನಾನು ನಿಮ್ಮ ಲೆಫ್ಟ್ ಹ್ಯಾಂಡ್ ಆಗಿರ್ತೀನಿ. ಯಾಕೆ ಹೇಳಿ? ಯಾಕೆಂದರೆ ನಿಮಗೆ ರೈಟ್ ಹ್ಯಾಂಡ್ ಯೂಸ್ ಮಾಡಿ ಗೊತ್ತಿಲ್ವಲ್ಲ, ಅದಕ್ಕೆ.